ನಮಸ್ಕಾರ ಪ್ರಿಯ ವೀಕ್ಷಕರೇ. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಮೇಳವು ಯಶಸ್ವಿಯಾಗಿ ನಡೆದಿದೆ. ಈ ಮೇಳದಲ್ಲಿ ಯಾವ ರೀತಿಯಾಗಿ ಯಶಸ್ವಿಯಾಗಿ ಆಯಿತು, ಏನೆಲ್ಲ ಆಯಿತು, ಎಷ್ಟು ಜನಸಂಖ್ಯೆ ಬಂದರು, ಯಾವ ಥರ ಒಂದು ರೈತರಿಗೆ ಲಾಭ ಆಯಿತು ಅನ್ನೋದ್ರ ಬಗ್ಗೆ ಈಗ ನಾವು ಈ ಸಮಗ್ರ ಮಾಹಿತಿ ಕೇಳೋಣ. ನಮ್ಮೊಂದಿಗೆ ಈ ಕುಲಪತಿ ಆಗಿರುವಂಥ ಡಾಕ್ಟರ್ ವಿಷ್ಣುವರ್ಧನ್ ಇದ್ದಾರೆ. ಅಂದರೆ ಈ ಮೇಳದಲ್ಲಿ ಏನೆಲ್ಲ ಲಾಭಗಳಾಗಿದ್ದಾವೆ, ಎಷ್ಟೆಲ್ಲ ಜನಸಂಖ್ಯೆ ಬಂದಳು, ಏನೇನಾಗಿದ್ದಾವೆ ಅಂತ, ಯಾವ ರೀತಿ ಯಶಸ್ವಿ ಆಗಿದೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನೋ ತುಂಬ ಮೇಳ ಈ ಸಲ ತುಂಬ ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದೀರಿ. ಏನು ಪ್ರತಿ ಸಲಕ್ಕಿಂತೂ ಈ ಸಲ ಹೆಚ್ಚಾಗಿ ಜನಸಂಖ್ಯೆ ಬಂದಿರೋದು ಮಾಹಿತಿ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಖಂಡಿತವಾಗಿಯೂ ಈ ವರ್ಷ ನಮ್ಮ ಈ 3 ದಿನಗಳ ಕಾಲ ಏನು ತೋಟಗಾರಿಕೆ ಮೇಳವನ್ನು ಹಮ್ಮಿಕೊಂಡಿದ್ವಿ, ಇದು ತುಂಬ ಯಶಸ್ವಿಯಾಗಿ ಆಯಿತು. ಪ್ರತಿ ವರ್ಷ ಏನಂದರೆ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ನಮ್ಮಲ್ಲಿ ನಾವು ಮಾಡಿದಂತಹ ವಿಧಾನಗಳಲ್ಲೂ ಸಹ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದು. ನಂತರ ಈ ಸರಿ ಜನಗಳು ಸಹ ಹಿಂದಿನ ವರ್ಷಗಳಲ್ಲಿ 3 ದಿವಸಗಳು ಸೇರಿ 1 ಲಕ್ಷ ಜನ ಬರ್ತಾಯಿದ್ರು. ಈ ಸರಿ ಪ್ರತಿ ದಿವಸನೂ ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಮೇಳಕ್ಕೆ ಆಗಮಿಸಿ ವೀಕ್ಷಿಸಿದ್ದಾರೆ. ಅದರಲ್ಲಿ ಮೊದಲನೇ ದಿವಸನೇ ನಮಗೆ 1,10,000 ಜನ ಬಂದಿದ್ದಾರೆ. 2 ದಿವಸ 1,50,000 ಜನ ಬಂದಿದ್ದಾರೆ. 3ನೇ ದಿವಸ 1,72,000 ಜನ. ನಮ್ಮ ಏನು ರಿಜಿಸ್ಟರ್ ಮಾಡಿದೆವು ಅದ್ರ ಪ್ರಕಾರ ಇಷ್ಟು ಜನ 4.5 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಮೇಳಕ್ಕೆ ಬಂದು, ಅಂದರೆ ಈ ಟೋಟಲ್ ಈ 3 ದಿವಸದಲ್ಲಿ ಎಷ್ಟು ಜನಸಂಖ್ಯೆ ಬಂದು ಹೋಗಿರ್ಬೋದು? 4.5 ಲಕ್ಷದಿಂದ 5 ಲಕ್ಷವರೆಗೂ ಜನ ಬಂದು ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಈ ಮೇಳದಲ್ಲಿ ಇದೇ ಪ್ರಥಮ ಬಾರಿಗೆ ಎಷ್ಟು 5 ಲಕ್ಷ ಜನಸಂಖ್ಯೆ ಬಂದು ಇದೇ ಪ್ರಥಮ? ಹೌದೌದು, ಇದೇ ಪ್ರಥಮ ಬಾರಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಷ್ಟು ಮಟ್ಟದ ಜನರಿಂದ ನಮಗೆ ಸ್ಪಂದನೆ ಸಿಕ್ಕಿರ್ತಕ್ಕಂಥದ್ದು. ಈಗ ಈ 3 ದಿವಸದಲ್ಲಿ 5 ಲಕ್ಷ ಜನಸಂಖ್ಯೆ ಬಂದ ಅಂತ ಹೇಳಿದ್ರಿ. ಅಂದ್ರೆ ನೀವು ರಿಜಿಸ್ಟರ್ ಆಗಿತ್ತು, ಏನೆಲ್ಲ ಆಗಿತ್ತು ಸರ್ ಜನಸಂಖ್ಯೆ? ನಾವು ಇದಕ್ಕೆ 2 ಕಡೆ ಗೇಟ್ ಇದೆ. ಆ 2 ಕಡೆ ಗೇಟಲ್ಲಿ ನಮ್ಮ ಒಂದು ಟೀಮನ್ನು ನಾವು ಅಲ್ಲಿ ನಿಯೋಜನೆ ಮಾಡಿದ್ದು. ಅವರು ಬರ್ತಕ್ಕಂಥ ಎಲ್ಲ ವಾಹನದಲ್ಲಿ ಬರ್ತಕ್ಕಂಥವ್ರು, ಬಸ್ನಲ್ಲಿ ಬರ್ತಕ್ಕಂಥವ್ರು, ಬೇರೆ ಬೇರೆ ರೀತಿ ಆ ಗೇಟ್ಗೆ ಎಂಟ್ರ್ ಆದಾಗ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ನಾವಲ್ಲಿ ನಮೂದನೆ ಮಾಡ್ಕೊತಾ ಇದ್ದು. ನಮ್ಮ ಟೀಮ್ ಏನಿತ್ತು ಅದನ್ನು ಅವರು ದಾಖಲೆ ಮಾಡ್ಕೊತಾ ಇದ್ರು. ಆ ದಾಖಲೆ ಪ್ರಕಾರ ನಾವು ಇಷ್ಟು ಜನ ಬಂದಿದ್ದಾರೆ ಅಂತೇಳಿ ನಮಗೆ ಸತತವಾಗಿ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾದಾಗಿಂದ ಹಿಡಿದು ಸಂಜೆ 8-8:30 ತನಕ ಸತತವಾಗಿ ಬಂದಿದ್ದು ಹೋಗಿದ್ದು ಜನಗಳು 6 ಗಂಟೆ 7 ಗಂಟೆನಲ್ಲೂ ಸಹ, ಸಂಜೆ 7 ಗಂಟೆನಲ್ಲೂ ಸಹ ಜನ ಬರ್ತಿದ್ದು ಅದೊಂದು ವಿಶೇಷ. ಈ ಸರಿ ಅಷ್ಟು ಜನಸಂಖ್ಯೆ, ಈ ಸರಿ ತುಂಬಾ ಜನಸಂಖ್ಯೆ ಬಂದಿದ್ದು. ಈ ಮೇಳದಲ್ಲಿ ಟೋಟಲ್ ಆಗಿ ನೀವು ಏನಂತ ಕಂಡ್ಕೊಂಡ್ರಿ ಅಂತ ಅಂದ್ರೆ, ನಮ್ಮಲ್ಲಿ ಏನು ರೈತರಿಗಾಗಿರ್ಬೋದು ಅಥವಾ ತೋಟಗಾರಿಕಾ ಆಸಕ್ತರಿಗೆ ಅವ್ರಿಗೆ ಬೇಕಾದಂತಹ ಅವ್ರು ಏನ್ ನಿರೀಕ್ಷೆ ಮಾಡ್ತಾರೆ ಅಂತಹ ಒಂದು ತಾಂತ್ರಿಕತೆ ಅಥವಾ ಅಂತಹ ಪ್ರದರ್ಶನ ಅಥವಾ ಅವ್ರಿಗೆ ಬೇಕಾದಂತ ಏನು ಈಗ ನಮ್ಮಲ್ಲಿ ಈ ಸರಿ ಸೆಲ್ಲರ್ಸ್ ಬಯರ್ಸ್ ಅಂತ ಹೇಳ್ಬಿಟ್ಟು ಖರೀದಿದಾರರು ಮತ್ತೆ ಉತ್ಪಾದಕರು, ರೈತರು ಮತ್ತೆ ಈ ಉದ್ಯಮಗಳು ಇಂಥವ್ರದ್ದು ಇದನ್ನು ಮಾಡಿದ್ದು, ಭೇಟಿಯನ್ನ ಮಾಡಿದ್ದು. ಇದರಲ್ಲಿ ಬಂದು ಈಗ ರೈತರು ಬಂದು ಅವರ ಒಂದು ಬೆಳೆದಂತ ಬೆಳೆಗೆ ಅದಕ್ಕೆ ಸಂಬಂಧಪಟ್ಟಂತ ಖರೀದಿದಾರರು ಬಂದು ಅವ್ರ ಜೊತೆ ಚರ್ಚೆ ಮಾಡಿ ಒಂದು ನೆಗೋಷಿಯೇಟ್ ಮಾಡಿ ರೇಟನ್ನ ಫಿಕ್ಸ್ ಮಾಡಿಕೊಂಡು, ಆ ರೀತಿ ಈಗ 25 ಕೋಟಿಯಷ್ಟು ವ್ಯವಹಾರ ಇಲ್ಲಿ ನಡೆದಿದೆ. ಕೇವಲ 3 ದಿನದಲ್ಲಿ ಈ ಎಲ್ಲಾ ಬೆಳೆಗಳಲ್ಲಿ. ಈಗ ಮೆಣಸಿನಕಾಯಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಇಲ್ಲಿ ಬೆಳೀತಕ್ಕಂತ ಏನು ಬೆಳೆಗಳಿಗೆ ಸುಮಾರು 40 ಜನ ಖರೀದಿದಾರರು ಇಲ್ಲಿಗೆ ಬಂದಿದ್ರು ನಮ್ಮ ಆಹ್ವಾನದ ಮೇಲೆ. ಯೂನಿವರ್ಸಿಟಿಯಲ್ಲಿ ಮೇಳ ಆಗಿ ಎಷ್ಟು ವರ್ಷದಿಂದ ಮೇಳ ನಡೆಸ್ಕೊಂಡು ಬರ್ತಾ ಇದ್ದಾರೆ? ಇದು 14ನೇ ಮೇಳ. ಯೂನಿವರ್ಸಿಟಿ ಪ್ರಾರಂಭವಾದಾಗಿಂದ ಇದು 14ನೇ ಮೇಳ. ಈ ಸರಿ 14 ಮೇಳಕ್ಕಿಂತಲೂ ಈ ಮೇಳ ಏನು ವಿಶೇಷ ನಿಮ್ಗೆ ಅನಿಸ್ತದೆ? ಈ ಸರಿ ವಿಶೇಷತೆ ಏನಂದ್ರೆ, ನಮ್ಮ ಒಂದು ಏನು ಆಧುನಿಕ ತಂತ್ರಜ್ಞಾನ ಮತ್ತೆ ಅವರಿಗೆ ರೈತರಿಗೆ ಹಾಗೂ ಗ್ರಾಹಕರಿಗೆ ಏನು ಅವ್ರಿಗೆ ಬೇಕಾಗಿರುವಂತಹ ಅಗತ್ಯ ಇರತಕ್ಕಂಥ ತಾಂತ್ರಿಕತೆಗಳನ್ನ, ಅವಶ್ಯಕತೆ ಇರತಕ್ಕಂಥವನ್ನ ನಾವಿಲ್ಲಿ ಪ್ರದರ್ಶನ ಮಾಡಿದ್ದು, ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ದು, ಪ್ರದರ್ಶನ ಮಾಡಿದ್ದು, ಅವ್ರಿಗೆ ಬೇಕಾದಂತಹ ಚರ್ಚೆಗಳನ್ನ ಅಥವಾ ಸಂವಾದಗಳನ್ನ ಇಲ್ಲಿ ನಾವು ಈ ಸರಿ ಏರ್ಪಾಡು ಮಾಡಿದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಇದನ್ನ ನಾವು ಹೆಚ್ಚಿಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಮಾಧ್ಯಮ ಇದರಲ್ಲಾಗಿರ್ಬೋದು, ಪತ್ರಿಕೆಗಳಲ್ಲಿ ಮುಂಚಿತವಾಗಿ ಈ ಸರಿ ನಾವು ಸಾಕಷ್ಟು ಇದ್ರ ಬಗ್ಗೆ ಅರಿವನ್ನ ನಾವು ಮೂಡಿಸಿದ್ದು. ಈ ರೀತಿ ಎಲ್ಲ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನೆಲ್ಲ ಈ ಅರಿವನ್ನ ನಾವು ಕೊಟ್ಟಿದ್ರಿಂದ ಇದು ಒಂದು ಕಾರಣವಾಯಿತು. ಜನಗಳು ಎಲ್ಲ ನಮ್ಮ ರೈತರು ಅಥವಾ ತೋಟಗಾರಿಕಾ ಆಸಕ್ತರು ಈ ಒಂದು ಮೇಳಕ್ಕೆ ಹೆಚ್ಚಿನದಾಗಿ ಬರಲಿಕ್ಕೆ ಕಾರಣ ಆಯಿತು. ಈ ಮೇಳದಲ್ಲಿ ಏನೊಂದು ಕೆಲವೊಂದು ವಿಶೇಷಗಳು ಮಾಡಿದ್ರೆ ಅಂತ, ಆನೆಲೆ ಇರ್ಬೋದು,
ಮತ್ತೆ ಬೇರೆ ಒಂದು ಡಿಜಿಟಲ್ ಏನಾದ್ರು ಮಾಡಿದ್ರೆ ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ ಮಾಡಿದ್ದೀನಿ. ಅದ್ರ ಬಗ್ಗೆ ಏನು ಹೇಳೋದು? ಈಗ ಒಂದು ಅಣಬೆ ಬೇಸಾಯದನ್ನ ಇಲ್ಲಿ ನಾವೊಂದು ಈ ಸರಿ ಆ ಸಮಚ್ಚಯಗಳು ಅಂತೇಳಿ ವಿಶೇಷವಾಗಿ ಇಲ್ಲಿ ಏನು ಪ್ರಾತ್ಯಕ್ಷಿಕೆ ಏನು ಮಾಡ್ತಾ ಇದ್ದೀವಿ, ಈ ಪ್ರಾತ್ಯಕ್ಷಿಕೆ ಪ್ರತಿ ವರ್ಷ ನಡೀತಾ ಇತ್ತು. ಏನು ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆ, ತರಕಾರಿ ಬೆಳೆ ಪ್ರಾತ್ಯಕ್ಷಿಕೆ, ಮತ್ತೆ ಔಷಧಿ ಸುಗಂಧ ಬೆಳೆಗಳ ಪ್ರಾತ್ಯಕ್ಷಿಕೆ, ಹಣ್ಣು ಬೆಳೆಗಳ ಪ್ರಾತ್ಯಕ್ಷಿಕೆ. ಆ ಇದ್ರ ಜೊತೆಗೆ ಯಾಕೆಂದ್ರೆ ಅದರಲ್ಲೂ ವಿಶೇಷತೆಯನ್ನ ಹೊಸ ಹೊಸ ತಳಿಗಳನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ತಳಿಗಳು ಮತ್ತೆ ಇತರೆ ಖಾಸಗಿ ತಳಿಗಳು ಆಗಿರ್ಬೋದು, ಇತರ ವಿಶ್ವವಿದ್ಯಾಲಯದ ತಳಿಗಳನ್ನು ಸಹ ಇಲ್ಲಿ ಯಾವುದನ್ನ ನಾವು ಪರೀಕ್ಷೆ ಮಾಡಿ ರೆಕಮೆಂಡ್ ಮಾಡಿದೀವೋ ಅಂತ ತಳಿಗಳನ್ನ ನಾವಿಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದು. ಈ ವರ್ಷದ ವಿಶೇಷತೆ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಯಾವ ಚೆನ್ನಾಗಿ ಬರ್ತಾ ಇದಾವೆ ಅನ್ನೋದನ್ನ ನೋಡಿ ಅವರಿಗೆ ಹೊಸ ಹೊಸ ತಳಿಗಳನ್ನ ಪರಿಚಯ ಮಾಡಿಸಿದ್ದು ಈ ಸರಿ. ಹಣ್ಣಿನ ಬೆಳೆಗಳೆಲ್ಲ ಇದು ಹೂವಿನ ಬೆಳೆಗಳಲ್ಲಾಗಿರ್ಬೋದು, ಹೂವಿನ ಬೆಳೆಗಳಲ್ಲಿ ಸುಮಾರು 32 ಹೂವಿನ ಬೆಳೆಗಳಲ್ಲಿ ನಾವು 80ಕ್ಕೂ ಹೆಚ್ಚು ತಳಿಗಳನ್ನ ನಾವಿಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿದ್ದು. ಅದೇ ರೀತಿ ವಿಶೇಷತೆ ಈಗ ನೀವು ಕೇಳಿದ್ರಿ, ವಿಶೇಷತೆಯಲ್ಲಿ ಈಗ ಇವುದ್ರ ಜೊತೆಗೆ ನಾವು ಹೊಸ ಮಾಹಿತಿಯನ್ನ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಅವರಿಗೆ ಈಗ ಅಲ್ಲಿ ದ್ರಾಕ್ಷಿಯ ಸಮಚ್ಚಯ ಅಂತೇಳಿ ಮಾಡಿದ್ದು. ಅಲ್ಲಿ ದ್ರಾಕ್ಷಿಗೆ ಏನು ಬೇಕೋ ಅಂಥ ರೈತರು ಮುಂಚೆನೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ ಅವ್ರಿಗೆ ಒಂದು ಸಪ್ರೇಟ್ ಇದರಲ್ಲಿ ಅವ್ರನ್ನ ಕೂರಿಸಿ ಅದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು 3 ದಿನಗಳ ಕಾಲ ಉತ್ಪಾದನೆ ಸಮಸ್ಯೆಗಳಾಗಿರ್ಬೋದು, ಮಾರುಕಟ್ಟೆ ಸಮಸ್ಯೆಗಳಾಗಿರ್ಬೋದು, ಅದನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಸಮಚ್ಚಯ ಅಂತೇಳಿ ಮಾಡಿದ್ದು. ಅದೇ ರೀತಿ ದಾಳಿಂಬೆ ಬೆಳೆಗೆ ಮಾಡಿದ್ದು. ಮತ್ತೆ ಈ ಸರಿ ಹೊಸ್ದಾಗಿ ಮಾಡಿದ್ದು ನೀವು ಕೇಳಿದ್ರಿ ಈಗ ಅಣಬೆ ಯಾಕೆ ಮಾಡಿದ್ದು ಅಂದರೆ ಅದರಲ್ಲಿ ಇತ್ತೀಚೆಗೆ ಸಾಕಷ್ಟು ಅದು ಏನು ಪಾಪ್ಯುಲರ್ ಆಗ್ತಾ ಇದೆ, ಮತ್ತು ಒಳ್ಳೆ ಪ್ರೋಟೀನ್ ಆಹಾರ ಕೂಡ ಹೌದು. ಇದನ್ನು ನಾವು ಇಲ್ಲಿ ಬಾಗಲಕೋಟೆನಲ್ಲೂ ಸಹ ಬೆಳಿಬೋದು. ಇಲ್ಲಿ ಸಾಕಷ್ಟು ಏನು ಯುವಕ ಯುವತಿಯರು ಇದ್ದಾರೆ, ಅವರಿಗೆ ನಾವು ಇಲ್ಲಿ ತರಬೇತಿಯನ್ನು ಕೊಟ್ಟು ಅದನ್ನು ವಾಣಿಜ್ಯವಾಗಿ ಅದನ್ನು ಬೆಳೆಯೋ ರೀತಿಯಲ್ಲಿ ಮಾಡಿ ಅವರಿಗೆ ಸ್ವಂತ ಉದ್ಯೋಗ ಕಲಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಅದನ್ನು ಹೊಸದಾಗಿ ನಾವು ನಮ್ಮ ಉತ್ತರ ಕನ್ನಡದಲ್ಲಿ ಇದು ಬೆಳೆಯುವಂಥ ಸಾಧ್ಯತೆ ಇದೆ. ಖಂಡಿತ ಅದಕ್ಕೆಂದ್ರೆ ಅದು ನಾವು ಕಂಟ್ರೋಲ್ ಕಂಡೀಷನಲ್ಲಿ ಬೆಳೆಯೋರಾಗಿರೋದ್ರಿಂದ ಅದಕ್ಕೆ ನಾವು ಈ ಬೇಸಿಗೆನಲ್ಲಿ ಏನು ಏಪ್ರಿಲ್ ಮೇ ಜೂನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆ 3 ತಿಂಗಳು ಬಿಟ್ಟು ನಾವು ಬೇರೆ ಎಲ್ಲ ತಿಂಗಳುಗಳಲ್ಲಿ ಅದನ್ನು ನಾವು ಅಣಬೆ ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಬೆಳೀತಾರೆ? ಅಲ್ಲ, ಪ್ರದೇಶ ಅಂತಲ್ಲ, ಅದು ಕಂಟ್ರೋಲ್ ಕಂಡೀಷನಲ್ಲಿ ನಾವು ಇದ್ರಲ್ಲಿ ಬೆಳೀತಕ್ಕಂಥ ಓಪನ್ ಕಂಡೀಷನಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಅದು. ಅಂದ್ರೆ ಕಂಟ್ರೋಲ್ಡ್ ಟೆಂಪ್ರೇಚರು ಮತ್ತೆ ಏನು ಕತ್ಲೆ ಕೋಣೆನಲ್ಲಿ ಬೆಳೀತಕ್ಕಂಥದ್ದು. ಅದನ್ನ ನಾವು ಶೆಡ್ಡನ್ನ ಮಾಡ್ಕೋಬಹುದು. ಅದಕ್ಕೆ ಈಗ ತೋಟಗಾರಿಕೆಯಿಂದನೂ ಸಹಾಯಧನ ಬರುತ್ತೆ. ಇದನ್ನ ಏನಂದ್ರೆ ಅದನ್ನ ಬೆಳೀತಕ್ಕಂಥ ಒಂದು ತಾಂತ್ರಿಕತೆ ಅವ್ರಿಗೆ ತಲುಪಿಸ್ಬೇಕು, ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು. ಮಾರುಕಟ್ಟೆಗೂ ಸಾಕಷ್ಟು ಅದಕ್ಕೆ ಡಿಮಾಂಡ್ ಇದೆ. ನಮ್ಮ ರಾಜ್ಯಾದ್ಯಂತ ಮಾರುಕಟ್ಟೆ ಸಾಕಷ್ಟು ಇದೆ. ಯಾಕಂದ್ರೆ ಈಗ ಹೋಟೆಲ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅಣಬೆಗೆ ಸಾಕಷ್ಟು ಒಂದು ಬೇಡಿಕೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಈಗ ನೀವು ಯೂನಿವರ್ಸಿಟಿಯಿಂದ ಅದು ಯಾವ ತರ ಒಂದು ಡೆವಲಪ್ ಮಾಡಬೇಕು ಅಂತ ವಿಚಾರ ಮಾಡಿದ್ದೀರಿ? ಈಗ ನಾವಿಲ್ಲಿ ಇದಕ್ಕೆ ಒಂದು ಇಲ್ಲಿ ನಾವು ಏನು ಪ್ರಾತ್ಯಕ್ಷಿಕೆ ಮಾಡಿದ್ವೋ ಅದ್ರ ಜೊತೆಗೆ ಅಣಬೆಗೆನೆ ನಾವು ಒಂದು ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ. ಒಂದು ಪರ್ಮನೆಂಟ್ ಸೆಂಟರ್ನ, ಅಣಬೆಗೆ ಒಂದು ಸೆಂಟರ್ನ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಸತತವಾಗಿ ಅದಕ್ಕೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಪಾನ್ ಅಂದರೆ ಬೀಜಗಳನ್ನು ಒದಗಿಸ್ತಕ್ಕಂಥದ್ದು, ಮತ್ತು ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ಅವರು ನಮ್ಮಲ್ಲಿ ಏನು ಈಗ ಯುವಕರಿದ್ದಾರೆ, ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ, ಅಂಥವ್ರಿಗೆ ಇದು ಅವ್ರ ಸ್ವಂತ ಉದ್ಯೋಗ ಕಲ್ಪಿಸ್ಕೊಳಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ ಲೋಕಲ್ ಬಾಗಲಕೋಟೆ ಜಿಲ್ಲೆಗೆ ಅಥವಾ ಸುತ್ತಮುತ್ತ ಜಿಲ್ಲೆಗಳಿಗೂ ಸಹ ನಾವು ಸರಬರಾಜು ಮಾಡ್ಬೋದು. ಮತ್ತು ಅದನ್ನು ಒಣಗಿಸಿ ಏನಾದ್ರು ಹೆಚ್ಚಾದಲ್ಲಿ ಅದನ್ನು ಒಣಗಿಸಿ ಬೇರೆ ದೇಶಕ್ಕೂ ಕೂಡ ನಾವು ಅದನ್ನು ರಫ್ತು ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಈ ಅರಿವನ್ನು ಮೂಡಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸತಿ ಅದು ಒಂದು ಅಣಬೆ ಸಮಚ್ಚಯವನ್ನು ಮಾಡಿದ್ದು. ಅದಕ್ಕೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮ ಇಲ್ಲಿ ಯುವಕರಾಗಿರ್ಬೋದು, ಇಲ್ಲಿನ ರೈತರಿಂದ ನಮಗೆ ಸಾಕಷ್ಟು ರೆಸ್ಪಾನ್ಸ್, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸರ್, ಈ ಬಾರಿ ಏನು ಮೇಳದಲ್ಲಿ ಜೈವಿಕ ತಂತ್ರಜ್ಞಾನ ಬಗ್ಗೆ ಸಾಕಷ್ಟು ಒಂದು ಪ್ರಚಾರ ಪಡೆದಿದೆ. ಮತ್ತೆ ಅದು ನೀವು ಯೂನಿವರ್ಸಿಟಿಯಿಂದ ಒಂದು ಡೆವಲಪ್ ಮಾಡಿದ್ರಂತೆ, ಅದು ಯಾವ ತರ ಏನಾಯ್ತು? ಈ ಸರಿ ಜೈವಿಕ ತಂತ್ರಜ್ಞಾನವನ್ನ, ಜೈವಿಕ ಸಮಚ್ಚಯ ಅಂತೇಳಿ ನಾವು ಒಂದು ಹೊಸದ ಒಂದು ಸಮಚ್ಚಯವನ್ನ ಈ ಸರಿ ಪ್ರಾರಂಭ ಮಾಡಿದ್ದು. ಯಾಕೆ ಅಂದರೆ ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಕುಡಿತಕ್ಕಂಥ ನೀರು ವಿಷ ಆಗಿದೆ,
ತಿಂತಕ್ಕಂಥ ಆಹಾರ ವಿಷ ಆಗಿದೆ. ಇದು ನಾವು ನಮ್ಮ ಸ್ವಯಂ ಮಾಡಿರ್ತಕ್ಕಂಥ ಅಪರಾಧದಿಂದ ನಾವೀಗೇನೆಂದರೆ, ಈಗ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕು ಅಂತೇಳಿ ನಾವು ಒಂದು ರೆಕಮೆಂಡೇಶನ್ ಇರುತ್ತೆ, ಅದಕ್ಕೆ ಯಥೇಚ್ಛವಾಗಿ ಈ ರಾಸಾಯನಿಕಗಳನ್ನು ಮಣ್ಣಿಗೆ ಹಾಕ್ತಕ್ಕಂಥದ್ದು, ಸಿಂಪಡಣೆ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗ್ತಾ ಇದೆ, ನಾವು ಕುಡಿತಕ್ಕಂಥ ಆ ಒಂದು ರಾಸಾಯನಿಕಗಳು ನೀರಿಗೂ ಹೋಗ್ತಾ ಇದೆ. ಆ ಒಂದು ರಾಸಾಯನಿಕಗಳು ಈಗ ತರಕಾರಿ ಬೆಳೆಗಳಲ್ಲಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಇವತ್ತು ಏನು ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಟೆಸ್ಟ್ ಮಾಡಿದ್ರು ಸಹ ಕೆಲವೊಂದು ರೋಗಗಳು ಮಕ್ಕಳಲ್ಲಿ ಕಾಣಿಸ್ತಕ್ಕಂಥದ್ದು. ಮತ್ತು ನಾವು ಇವತ್ತಿನ ಯಂಗ್ ಜನ್ರೇಷನಲ್ಲಿ ಇಲ್ದಕ್ಕಂಥ ಕ್ಯಾನ್ಸರ್ ರೋಗಗಳನ್ನ ಕಾಣ್ತಕ್ಕಂಥದ್ದು. ಇವೆಲ್ಲ ಏನಂದರೆ, ನಮ್ಮ ಒಂದು ಈ ರಾಸಾಯನಿಕಗಳನ್ನು ನಾವು ಉಪಯೋಗಿಸಿ ನಮ್ಮ ಒಂದು ಪರಿಸರವನ್ನು, ತಿಂತಕ್ಕಂಥ ಆಹಾರವನ್ನು, ಗಾಳಿಯನ್ನು, ನೀರನ್ನು ನಾವು ಕಲ್ಮಶಗೊಳಿಸ್ತೀವಿ. ಆದರೆ ಉತ್ಪಾದನೆ ಮಾಡೋದು ಬೇಕೇ ಬೇಕು. ಇರ್ತಕ್ಕಂಥ ಈಗ ಜಮೀನು ನಮಗೇನು ಭೂಮಿ ಬೇರೆ ಬೇರೆ ಇದಕ್ಕೋಸ್ಕರ ನಮಗೆ ಕೃಷಿ ಅಥವಾ ತೋಟಗಾರಿಕೆಗೆ ಏನು ಲಭ್ಯತೆ ಇತ್ತು ಅದು ಕಡಿಮೆ ಆಗ್ತಾ ಇದೆ. ಆದರೆ ಜನಸಂಖ್ಯೆ ಇನ್ನೊಂದು ಕಡೆ ಜಾಸ್ತಿ ಆಗ್ತಾ ಇದೆ. ಅದು ಉತ್ಪಾದನೆ ಮಾಡಲೇಬೇಕು. ಆದರೆ ಈ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ನಾವು ಇತರ ತಾಂತ್ರಿಕತೆ ಮುಖಾಂತರ ಯಾವ ರೀತಿ ಉತ್ಪಾದನೆ ಜಾಸ್ತಿ ಮಾಡ್ಬೋದು ಅಂದಾಗ ನಾವೀಗ ಈ ಜೈವಿಕ ಗೊಬ್ಬರಗಳಾಗಿರ್ಬೋದು, ಜೈವಿಕ ಪೀಡನಾಶಕಗಳಾಗಿರ್ಬೋದು, ಇದನ್ನು ಬಯೋಸೊಲ್ಯೂಷನ್ಸ್, ನಾವು ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ, ಇವನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಇದನ್ನು ನಾವು ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು, ರೋಗವನ್ನು ನಿಯಂತ್ರಣ ಮಾಡ್ಬೋದು, ಬೆಳೆಯನ್ನು ನಾವು ಯಾವ ರೀತಿ ಜಾಸ್ತಿ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕತೆಗಳನ್ನು ಬಿಡುಗಡೆ ಮಾಡಿದ್ದೀವಿ. ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಇವನ್ನೆಲ್ಲ ಹೆಚ್ಚು ಪ್ರಚಾರವನ್ನು ಈಗಾಗಲೇ ರೈತರು ಉಪಯೋಗಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಜನರಲ್ಲೇ ಅರಿವು ಮೂಡಿಸ್ಬೇಕು. ಮತ್ತು ಒಂದು ಈ ಕೆಮಿಕಲ್ಸ್ ನಾವೇನು ಡಿಸ್ಕ್ರಿಮಿನೇಟ್ ಆಗಿ ಯೂಸ್ ಮಾಡ್ತೇವೆ ಅದನ್ನು ಕಡಿಮೆ ಮಾಡಬೇಕು. ಮತ್ತು ಇಳುವರಿನೂ ಕೂಡ ಕಡಿಮೆ ಆಗದ ರೀತಿಯಲ್ಲಿ ಇವನ್ನ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ರೈತರು ಸಾಮಾನ್ಯವಾಗಿ ರಾಸಾಯನಿಕ ಇದನ್ನು ಹೆಚ್ಚು ಗೊಬ್ಬರ ಬೆಳೆಸ್ತಿರ್ತಾರೆ, ಅದರಿಂದ ಅವ್ರಿಗೇನು ಹಾನಿ ಆಗ್ಬೋದು, ಮತ್ತು ಇದು ಅವರು ಜೈವಿಕ ತಂತ್ರವನ್ನು ಯಾವ ಥರ ಅವ್ರು ಬೆಳೆಸ್ಬೋದು? ಅಲ್ಲ, ನಾವು ರಾಸಾಯನಿಕ ಗೊಬ್ಬರವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಹೇಳೋದಿಲ್ಲ. ರಾಸಾಯನಿಕ ಗೊಬ್ಬರವನ್ನು ಹಾಕೋದ್ರ ಜೊತೆಗೆ ಈ ನಾವೇನು ಸಾವಯವ ಗೊಬ್ಬರವನ್ನು ಹಾಕಬೇಕು. ಆದರೆ ನಾವು ಏನು ಶಿಫಾರಸು ಮಾಡ್ತೀವಲ್ಲ ಆ ಪ್ರಮಾಣದಲ್ಲಿ ಯಾರೂ ಸಾವಯವ ಗೊಬ್ಬರವನ್ನು ಹಾಕ್ತಾ ಇಲ್ಲ. ನಾವು ಏನು ನಮ್ಮ ಪಾರಂಪರಿಕ ಕೃಷಿ ಏನಿತ್ತು ಹೇಳ್ತಾರೆ ಆ ಪ್ರಕಾರ ಮಾಡ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವರು ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಇವತ್ತು ಸಾವಯವ ಗೊಬ್ಬರ ಹಾಕಿ ಅಂತ ದನಿನ ಗೊಬ್ಬರ ಹಾಕಿ ಅಂದಾಗ ಅವ್ರ ಮನೆಯಲ್ಲಿ ದನಗಳೇ ಇರೋದಿಲ್ಲ, ಯಾರು ದನ ಸಾಕಿರೋದಿಲ್ಲ, ಕುರಿಗಳು ಸಾಕಿರೋದಿಲ್ಲ. ಈ ನಿಟ್ಟಿನಲ್ಲಿ ಮತ್ತೆ ಯಾವುದು ಈಗ ನಮ್ಮಲ್ಲಿ ಆ ಭೂಮಿನಲ್ಲಿ ಸಿಗ್ತಕ್ಕಂಥ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಕಾಂಪೋಸ್ಟ್ ಮಾಡ್ತಕ್ಕಂಥ ಇದಕ್ಕೂ ಯಾರು ಮುಂದೆ ಬರ್ತಾ ಇಲ್ಲ. ಈ ಕಾರಣದಿಂದ ಇವತ್ತು ಕೇವಲ ರಸಗೊಬ್ಬರಗಳನ್ನು, ಏನು ರಾಸಾಯನಿಕ ಗೊಬ್ಬರಗಳನ್ನಷ್ಟೇ ಉಪಯೋಗಿಸಿ ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅದರಿಂದ ಇವತ್ತು ಭೂಮಿನ ನಾವು ಅದು ಆರೋಗ್ಯವನ್ನು ನಾವು ಹಾಳು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ನಮ್ಮ ಈ ಮೈಕ್ರೋಬ್ಸ್ ಅಂತ ಏನು ಹೇಳ್ತೀವಿ ಈಗ, ಅವನ್ನ ಸೂಕ್ಷ್ಮಾಣು ಜೀವಿಗಳನ್ನು ಮುಖಾಂತರ ನಾವು ಸಾಕಷ್ಟು ಜೈವಿಕ ಗೊಬ್ಬರಗಳನ್ನು ಈಗ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಿದ್ವಿ, ಬೇರೆ ಬೇರೆ ವಿಶ್ವವಿದ್ಯಾಲಯದಿಂದ ಮತ್ತು ಖಾಸಗಿ ಕಂಪ್ನಿಗಳು ಸಾಕಷ್ಟು ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನು ಜೈವಿಕ ಗೊಬ್ಬರಗಳಾಗಿರ್ಬೋದು, ಜೈವಿಕ ಪೀಡನಾಶಕಗಳಾಗಿರ್ಬೋದು, ಜೈವಿಕ ಕೀಟನಾಶಕಗಳಾಗಿರ್ಬೋದು, ಇವನ್ನ ಉಪಯೋಗಿಸ್ಕೊಂಡು ನಾವು ಈ ರಾಸಾಯನಿಕಗಳನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಾವು ಈ ಜೈವಿಕ ಸಮುಚ್ಚಯವನ್ನು ನಾವು ಈ ಸರಿಯಿಂದ ಪ್ರಾರಂಭ ಮಾಡಿದ್ದು. ಸರ್, ಈಗ ಈ ತೋಟಗಾರಿಕೆ ಈ 3 ದಿನ ಮೇಳದಲ್ಲಿ ವಿಶೇಷವಾಗಿ ಹಣ್ಣು ಹಂಪಲು ಇರ್ಬೋದು, ತರಕಾರಿ ಇರ್ಬೋದು, ಇತರ ಯಾವ ನೀವು ಬೆಳೆ ಅಭಿವೃದ್ಧಿ ಮಾಡಿದ್ದೀರಿ, ರೈತರಿಗೆ ಯಾವ ಥರ ಒಂದು ಅನುಕೂಲ ಆಗುತ್ತೆ ಅನ್ಸುತ್ತೆ? ಈಗ ನಾವು ಆಗಲೇ ಹೇಳ್ದಂಗೆ ಆ ಭಾಗದಲ್ಲೂ ಮತ್ತು ಇಲ್ಲಿ 2 ಕಡೆನೂ ನಾವು ಈಗ ತರಕಾರಿ, ನಾವು ಈಗಾಗಲೇ 3 ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನು, ಹೂವಿನ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ಮತ್ತು ಔಷಧಿ ಮತ್ತು ಸುಗಂಧ ಬೆಳೆಗಳನ್ನು ನಾವಿಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ. ಇದು ನಮ್ಮಲ್ಲಿ ಏನು ತರಕಾರಿ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ. ಈ ತರಕಾರಿ ಬೆಳೆಗಳಲ್ಲಿ ನಾವೀಗ ಸುಮಾರು 32 ಬೆಳೆಗಳಲ್ಲಿ, ಅಂದರೆ 32 ಅಂದರೆ ಈ ಸುತ್ತಮುತ್ತ ಈ ಭಾಗದಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂಥ ಬೆಳೆಗಳ ಬಗ್ಗೆ ನಾವು ಏನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥವು ಅಥವಾ ಈ ಭಾಗಕ್ಕೆ ಸೂಕ್ತವಾದಂಥ ತಳಿಗಳನ್ನು ನಾವಿಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೀವಿ.
ಈ ಇದರಲ್ಲಿ ಹೊಸ ಹೊಸ ಬೆ ತರಕಾರಿ ಬೆಳೆಗಳು ಇದ್ದಾವೆ, ಜಿಕ್ನಿ ಇದೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಕೋಸು ಜಾತಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಹೊಸ ತಳಿಗಳಿದ್ದಾವೆ. ಅದೇ ರೀತಿ ಈಗ ಏನು ಸೊಪ್ಪು ಜಾತಿಗೆ ಸೇರ್ತಕ್ಕಂಥ ಸಾಕಷ್ಟು ಹೊಸ ಹೊಸ ಬೆಳೆಗಳನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ. ಇದನ್ನು ನಾವು ನೋಡಿದಾಗ ಈಗ ಕಳೆದ 10 ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಈ ಡೆಮಾನ್ಸ್ಟ್ರೇಷನ್ನು ನೋಡಿ ಈಗ ನಮ್ಮ ಬಾಗಲಕೋಟೆ ಅಥವಾ ಪಕ್ಕದ ಜಿಲ್ಲೆಗಳಲ್ಲಿ ನಾವು ಹಾರ್ಟಿಕಲ್ಚರ್ ಎಕ್ಸ್ಪೆನ್ಷನ್ ಆಗೋದು ನೋಡಿದಾಗ ನಮ್ಮಲ್ಲಿ ಏನು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಇದನ್ನ ನೋಡಿ ಸುಮಾರು ರೈತರು ಅದನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ಸಾಕಷ್ಟು. ನಮ್ಮ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ಇದೆಲ್ಲ ಅಳವಡಿಸ್ಕೊಂಡಾರ ಸರ್. ಹಾ, ಈಗ ಏನಂದ್ರೆ ಇದನ್ನ ಒಂದ್ಸರಿ ಅವ್ರು ನೋಡೋದಾಗ ಅವ್ರ ಮಾರುಕಟ್ಟೆ ಯಾವ ರೀತಿ ಮಾಡ್ಬೋದು ಅಂತ ಕೇಳ್ತಾರೆ. ಅದೇ ರೀತಿ ಈಗ ನಮ್ಮ ವಿವಿಧ ಬೇರೆ ಬೇರೆ ತರಕಾರಿ ಬೆಳೆಗಳನ್ನ ಈಗ ರೈತರು ಅದನ್ನ ಅಳವಡಿಸ್ಕೊಂತ ಬರ್ತಾ ಅಂದ್ರೆ ಇದ್ದಾರೆ. ಈಗ ನೀವು ಹೊಸ ತರಕಾರಿ ಬೆಳೆ ಅಂದ್ರೆ ಸರ್, ಈ ನಮ್ಮ ಉತ್ತರ ಕನ್ನಡದಲ್ಲಿ ಬೆಳೆಯುವಂತ ಬೆಳೆಗೂ ಮಾಡಿದ್ರು, ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂತ ಮಾಡಿದ್ರು, ಅಥವಾ ಬೇರೆ ರಾಜ್ಯದಲ್ಲಿ ಏನಾದ್ರು ತಂದು ಇಲ್ಲಿ ಡೆವಲಪ್ ಮಾಡಿದ್ದೇನೆ? ಇಲ್ಲಿ ನಮ್ಮ ಅಂದ್ರೆ ನಮ್ಮ ಉದ್ದೇಶ, ನಾವು ಮೊದಲು ನಮ್ಮ ಈ ಭಾಗಕ್ಕೆ ಆವ ಭಾಗಕ್ಕೆ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳು 24 ಜಿಲ್ಲೆನಲ್ಲೂ ನಮ್ಮ ಸಂಶೋಧನಾ ಕೇಂದ್ರಗಳಿದ್ದಾವೆ. ಆವ ಭಾಗಕ್ಕೆ ಸೂಕ್ತವಾದಂಥ ಸಂಶೋಧನೆಯನ್ನ ಆವ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಪ್ರಾತ್ಯಕ್ಷಿಕತೆಯನ್ನ ಏನು 24 ಜಿಲ್ಲೆ ನಮ್ಮ ವ್ಯಾಪ್ತಿಗೆ ಅಥವಾ ನಮ್ಮ ರಾಜ್ಯಕ್ಕೆ ಯಾವ್ಯಾವ ತರಕಾರಿಗಳನ್ನ ನಾವು ಇಲ್ಲಿ ಬೆಳಿಬೋದು, ಅವು ಎಲ್ಲ ಸೂಕ್ತವಾದಂಥ ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆ ಆಗಿರ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ಇದನ್ನ ನಾವು ರಾಜ್ಯದಾದ್ಯಂತ ಬೆಳಿಬೋದಾದಂಥ ತಳಿಗಳನ್ನ ಅಥವಾ ಬೆಳೆಗಳನ್ನ ನಾವಿಲ್ಲಿ ಪ್ರದರ್ಶನ ಅಥವಾ ಪ್ರಾತ್ಯಕ್ಷಿಕೆಯನ್ನ ಮಾಡಿರ್ತೀವಿ. ಯಾಕೆಂದ್ರೆ ಇದು ನಮ್ಮ ಏಕೈಕ ತೋಟಗಾರಿಕಾ ವಿಶ್ವವಿದ್ಯಾಲಯ, ಇದು ಬಾಗಲಕೋಟೆ ನಮ್ಗೆ ಹೆಡ್ ಕ್ವಾರ್ಟರ್ ಇದು. ಹಾಗಾಗಿ ಇಲ್ಲಿ ಎಲ್ಲ ತರವಾದಂಥ ತರಕಾರಿ ಬೆಳೆಗಳನ್ನ, ಹಣ್ಣಿನ ಬೆಳೆಗಳನ್ನ, ಅಂದ್ರೆ ಹೆಚ್ಚಿನ ಒತ್ತನ್ನ ಇಲ್ಲಿ ಈ ಭಾಗದಲ್ಲಿ ಯಾವ ಬೆಳೆಯನ್ನ ಬೆಳೀತಾ ಇದ್ದಾರೆ ಅದಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಾರೆ. ಈ ಪ್ರತಿ ಸಲ ಈ ಮೇಳದಲ್ಲಿ ರೈತರೆಲ್ಲ ಬರ್ತಾರೆ, ಇದೆಲ್ಲ ಪ್ರಾತ್ಯಕ್ಷಿಕೆ ನೋಡ್ತಾರೆ. ಅವರು ಹೊಲದಲ್ಲಿ ಹೋಗಿ ಈ ತರ ಡೆವಲಪ್ ಮಾಡುವಂತ ಎಷ್ಟು ಪ್ರಮಾಣ ಇರ್ಬೋದು ಅಂತ ನೀವು ಕಂಡ್ಕೊಂಡಂಗ? ಅಲ್ಲ, ಖಂಡಿತ ಅದು ಈಗ ಜಾಸ್ತಿ ಆಗ್ತಾ ಇದೆ. ವರ್ಷಕ್ಕೂ ಕೂಡ ಈಗ ಈ ನಮ್ಮಲ್ಲಿ ಈಗೇನು ಏರಿಯಾ ಪ್ರೊಡಕ್ಷನ್ ಅಂತ ತಗೊಂಡಾಗ ಹೊಸ ಬೆಳೆಗಳು ಈಗ ಇಲ್ಲಿ ಏನು ರೈತರು ಬೆಳೆಯಕ್ಕೆ ಶುರು ಮಾಡಿದ್ದಾರೆ, ಅವೆಲ್ಲ ವಿಶ್ವವಿದ್ಯಾಲಯ ಆದಮೇಲೆ ಸುಮಾರಷ್ಟು ಹೊಸ ಬೆಳೆಗಳನ್ನೇ ಬೆಳೆಯಕ್ಕೆ ಶುರು ಮಾಡಿದ್ದಾರೆ. ಆ ಒಂದು ಕಾರಣದಿಂದಲೇ ನಾವು ಈಗ ಸಮಸ್ಯೆಗಳನ್ನು ನಾವು ಮಾಡಿ ಅದ್ರ ಮುಖಾಂತರ ರೈತರಿಗೆ ಅವ್ರಿಗೆ, ಯಾಕೆಂದರೆ ಈ ಒಂದು ಬೆಳೆ ಯಾವುದೋ ಒಂದು ಹೊಸ ಬೆಳೆನ ನಾವು ಹಿಂಗೆ ತೋರಿಸಿದಾಗ ಅವ್ರೇನು ಬೆಳಿಬೋದಾ ಏನು ಅಂತೇಳಿ ಒಂದು ಆಸಕ್ತ ರೈತರು. ಈ ಸರಿ ಇಷ್ಟು ಲಕ್ಷ ಜನ, 5 ಲಕ್ಷ ಜನ ಹೋಗಿದ್ರೆ ಅದರಲ್ಲಿ ಒಂದಷ್ಟು ಜನ ಅವರು ರೈತರು ಬಂದು ವಿಜ್ಞಾನಿಗಳ ಜೊತೆ ಬೆಳಿಬೋದಾ, ಮಾರ್ಕೆಟ್ ಹೆಂಗೆ, ಎಷ್ಟು ರೇಟ್ ಸಿಗ್ತದೆ, ಅದನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಅದರಲ್ಲಿ ಟ್ರಯಲ್ ಬೇಸಿಸಲ್ಲಿ ಸುಮಾರು ಜನ ರೈತರು ಪ್ರಯತ್ನ ಪಡ್ತಾರೆ. ಇದಕ್ಕೆ ಅವ್ರಿಗೆ ಏನು ಇದನ್ನ ಹೆಂಗೆ ಬೆಳಿಬೇಕು, ಎಲ್ಲಿ ಮಾರುಕಟ್ಟೆ ಸಿಗುತ್ತೆ, ಅದನ್ನೆಲ್ಲ ಕೇಳಿ ಆ ಮಾಹಿತಿಯ ಆಧಾರದ ಮೇಲೆ ಅವರು ಶುರು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಅದು ಬೆಳೀತಾ ಅದು ಈ ಒಂದು ಭಾಗದಲ್ಲೂ ಕೂಡ ಅದು ಪ್ರಚಲಿತ ಆಗ್ತಾ ಇದೆ. ಆ ರೀತಿಯಾಗಿ ಹೊಸ ಹೊಸ ಬೆಳೆಗಳನ್ನು ಸಹ ಇಲ್ಲಿ ರೈತರು ಅಳವಡಿಸ್ಕೊತಾ ಇದ್ದಾರೆ. ಮತ್ತು ಇಲ್ಲಿಗೆ ಕೇವಲ ಬಾಗಲಕೋಟೆ ಜಿಲ್ಲೆಯವರೇ ಅಲ್ಲ, 24 ಜಿಲ್ಲೆಯಿಂದನೂ ರೈತರು ಮತ್ತು ತೋಟಗಾರಿಕಾ ಆಸಕ್ತರು ಬರ್ತಾರೆ. ಸರ್, ಈ ಬಾರಿ ಮೇಳದಲ್ಲಿ ಈ ಆಲೂಗಡ್ಡೆ ಇರ್ಬೋದು, ಮತ್ತೆ ಸಿಹಿ ಗೆಣಸು ಇರ್ಬೋದು, ಈ ತರ ವಿಶೇಷ ಹಾಕಿದಿರಲ್ಲ, ಅದು ರೈತರಿಗೆ ಯಾವ ತರ ಅನುಕೂಲ ಆಗಲಿ ಅಥವಾ ಯಾವಾಗ ಪ್ರಯೋಜನ ಆಗ್ಬೋದು ಅಂತ ಇದೆಲ್ಲ ಹಾಕಿದಿರಿ ಸರ್? ಇಲ್ಲಿ ನಮ್ಮಲ್ಲಿ ASRP ಅಂತಕ್ಕಂಥ ಪ್ರಾಜೆಕ್ಟ್ಗಳು ಇರ್ತವೆ. ಈ ಪ್ರಾಜೆಕ್ಟ್ನಲ್ಲಿ ಏನು ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಆ ಎಲ್ಲ ಬೆಳೆಗಳನ್ನ ಇಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಿದ್ದೀವಿ. ಇದರಲ್ಲಿ ಈಗ ಆಲೂಗೆಡ್ಡೆ ನೀವು ಕೇಳಿದ್ರೆ, ಆಲೂಗೆಡ್ಡೆ ಯಾಕೆ ನಾವಿಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೀವಿ ಅಂದಾಗ, ಇಲ್ಲಿ ಕಬ್ಬನ್ನ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ಈ ಒಂದು ಬೆಳಗಾಂ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಬೆಳೀತಾ ಇದ್ದಾರೆ. ಈಗ ನಾಟಿ ಮಾಡಿದ ಒಂದು 3 ತಿಂಗಳು ಅದರ ಅಂತರ್ಭದಲ್ಲಿ 2 ಸಾಲದ ಮಧ್ಯದಲ್ಲಿ ಸಾಕಷ್ಟು ಜಾಗ ಖಾಲಿ ಇರ್ತದೆ, ಅಲ್ಲಿ ಬರೀ ಕಳೆ ಬರ್ತಾ ಇರ್ತದೆ. ಅಂತ ಅಂತರ್ ಬೆಳೆಯಾಗಿ ಈ ಒಂದು ಆಲೂಗೆಡ್ಡೆನ ಮತ್ತೆ ಇತರ ಬೆಳೆಗಳನ್ನು ನಾವೀಗ ಪರೀಕ್ಷೆನ ಮಾಡ್ತಾ ಇದ್ದೀವಿ. ಎಲ್ಲಿ ಸೌಳು ಜೌಳಿದೆ ಅಂಥ ಕಡೆಯೂ ಕೂಡ, ಅಥವಾ ಇಲ್ಲಿ ಮಾಮೂಲಿ ಇರ್ತಕ್ಕಂಥ ಇದರಲ್ಲಿ ನಾವು ಅಂತರ್ ಬೆಳೆಯಾಗಿ ಆ ಒಂದು 3 ತಿಂಗಳ ಕಾಲ, ನಾಟಿ ಮಾಡಿದ 3 ತಿಂಗಳ ಕಾಲ ಅಲ್ಲೂ ಕೂಡ ನಾವು ಆ ಜಾಗವನ್ನು ಉಪಯೋಗಿಸ್ಕೊಂಡು ಅಂತರ್ ಬೆಳೆಯಾಗಿ ಆಲೂಗೆಡ್ಡೆನ ಬೆಳಿಬೋದು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ನಮ್ಮ ಒಂದು ರಿಸರ್ಚ್ ಇದರಲ್ಲಿ ಈಗಾಗಲೇ ನಮಗೆ ಫಲಿತಾಂಶ ಬಂದಿದೆ. ಸರ್, ಈಗ ಈ ಕಬ್ಬು ಬೆಳೆದ ಜಾಗದಲ್ಲಿ ಸೌಳು ಜೋಳ ಹೆಚ್ಚಾಗಿ ಆಗುತ್ತೆ. ಆ ಸೌಳು ಜೋಳ ಪ್ರದೇಶದಲ್ಲಿ ಇದು ಈ ತರ ಆಲೂಗಡ್ಡೆ ಬೆಳಿಬಹುದು? ಸೌಳು ಜವಳಲ್ಲಿ ಆಗೋದಿಲ್ಲ. ಸೌಳು ಜವಳು ಈಗ ಸೌಳು ಜವಳಿಗೆ ಅಂತಾನೆ ಬೇರೆ ಬೆಳೆಗಳನ್ನ ನಾವು ಈಗಾಗಲೇ ಅದಕ್ಕೆ ಸಂಶೋಧನೆ ಮಾಡಿದ್ದೀವಿ. ಎಲ್ಲಿ ಸೌಳು ಜವಳು ಕಡಿಮೆ ಇರುತ್ತೋ ಅಂಥ ಭಾಗದಲ್ಲಿ ನಾವು ಆಲೂಗೆಡ್ಡೆನ ಬೆಳಿಬೋದು.
ಆದರೆ ಸೌಳು ಜವಳಿಗೆ ಅಂತಲೇ ನಾವು ಸಾಕಷ್ಟು ಈಗ ಸೀಡ್ ಸ್ಪೈಸಿಸ್ ಅಂತ ಹೇಳಿದ್ದೇವೆ. ಆ ಒಂದು ಸಾಂಬಾರ ಬೀಜ ಸಾಂಬಾರ ಅಂತ ಏನಿದ್ದಾವೆ ಅದನ್ನು ಬೆಳೆಗಳನ್ನು ಮಾಡಿದ್ದೀವಿ. ಈ ಥರ ತರಕಾರಿ ಬೆಳೆಗಳನ್ನು ನಾವು ಇದು ಬೀಟ್ರೋಟ್ ಇರ್ಬೋದು, ಬ್ರಿಂಜಾಲ್, ಮೂಲಂಗಿ, ಈ ಥರ. ಅಂದರೆ ಅಲ್ಲಿನ ಒಂದು ಪಿ ಎಚ್, ಸಾಯಿಲ್ ಪಿ ಎಚ್ನ ಅನುಗುಣವಾಗಿ ಯಾವ ಬೆಳೆಯನ್ನು ಬೆಳಿಬೋದು ಅಂತಕ್ಕಂಥ ಸಂಶೋಧನೆ. ಈ ಕಬ್ಬು ಬೆಳೆದ ರೈತರಿಗೆ ಅಷ್ಟು ಬೆಳೆಬೋದು, ಮತ್ತೆ ಬೇರೆ ಹೆಂಗೆ ಯಾವ್ದು ಬೆಳಿಬೋದು? ಅಲ್ಲ, ಬೇರೆ ಅಂತರ್ ಬೆಳೆ ಅಂದರೆ ಅಂತರ್ ಆ ಬೆಳೆ ಜಾಗವನ್ನ ನಾವು ಸರಿಯಾದ ರೀತಿನಲ್ಲಿ ಉಪಯೋಗಿಸ್ಬೇಕು ಅನ್ನೋ ಕಾರಣದಿಂದ. ರೈತರ ಆ ಖಾಲಿ ಬಿದ್ದಿರುತ್ತಲ್ಲ, ಈಗ ಕಬ್ಬು ಅದು. ನಾಟಿ ಮಾಡಿದ ಮೇಲೆ ಅದು ಒಂದು 3 ತಿಂಗಳ ಕಾಲ ಖಾಲಿ ಇರ್ತದೆ. ಆ ಒಂದು ಖಾಲಿ ಜಾಗವನ್ನ ನಾವು ಇತರ ಬೆಳೆಗಳನ್ನು ಈಗ ಅವ್ರಿಗೇನಾಗ್ತದೆ, ಕಳೆ ಬರ್ತಾ ಇರ್ತದೆ ಅಲ್ಲಿ, ಕಳೆ ತೆಗ್ಸೋದೇ ಅದು ಒಂದು ಕೆಲಸ ಆಗ್ತದೆ. ಅದ್ರ ಬದಲು ಇದನ್ನ ನಾಟಿ ಮಾಡಿದ್ರೆ ಇದು ಒಂದು ಬೆಳೆನೂ ಬರ್ತದೆ, ಅವ್ರಿಗೆ ಹೆಚ್ಚುವರಿ ಲಾಭ ಬರುತ್ತೆ. ಆ ದೃಷ್ಟಿನಲ್ಲಿ ನಾವು ಈ ಬೆಳೆಗಳನ್ನೆಲ್ಲ ಅವ್ರಿಗೆ ಪರಿಚಯಿಸಬೇಕು ಅನ್ನೋ ಒಂದು ದೃಷ್ಟಿಗೆ ಈಗೆಲ್ಲ ಇದನ್ನೆಲ್ಲ ನಾವು ಪ್ರಾತ್ಯಕ್ಷಿತೆಯನ್ನ ಇಲ್ಲಿ ಮಾಡ್ತಾ ಇರೋದು. ಒಂದು ಆ ಪ್ರಕಾರ ನಡೆಸಬಹುದು ಅಂತ ನಿಮ್ಗೆ ಅನಿಸುತ್ತೆ? ಈಗ ನಮ್ಮಲ್ಲಿ ಆಲ್ರೆಡಿ ಮಾಡಿ ನಾವು ಪ್ಯಾಕ್ ಮಾಡಿ ರೈತರಿಗೆ ಕೊಡ್ತಾ ಇದೀವಿ. ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಚಿಲ್ಲಿ ಬಗ್ಗೆ ಬ್ಲಾಕ್ ಟ್ರಿಪ್ಸ್ ಅಂತ ಬಂತು ಹುಣಗುಂದೊಳಗ. ಏನ್ ಮಾಡಿದ್ 10,000 ರೂಪಾಯಿ ಖರ್ಚು ಮಾಡಿದ್ರು ಕಂಟ್ರೋಲ್ ಮಾಡ್ಲಿಕ್ಕೆ. ನಮ್ಮಲ್ಲಿ ಬೇರೆ ಅಂತಕ್ಕಂಥ ಒಂದು ಜೈವಿಕ ಕೀಟನಾಶಕ ಒಂದು ಹೋದ್ರೆ ಎಲ್ಲ ಕಂಟ್ರೋಲ್ ಆಯ್ತು. ಬಳ್ಳಾರಿ ತನ ಇವತ್ತು ರೈತರಿಂದ ಫೀಡ್ಬ್ಯಾಕ್ ಬರ್ತಾ ಇದೆ. ವಿಶ್ವವಿದ್ಯಾಲಯ ಒಂದು ಒಳ್ಳೆ ತಂತ್ರಜ್ಞಾನ ಕೊಟ್ಟಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ವಿಶ್ವವಿದ್ಯಾಲಯ ಮುನ್ನಡೀತಾ ಇದೆ. ರೈತರ ಖರ್ಚನ್ನ ಕಡಿಮೆ ಮಾಡೋದು, ಪರಿಸರವನ್ನು ಸಂರಕ್ಷಣೆ ಮಾಡೋದು, ಮಣ್ಣಿನ ಪರೀಕ್ಷೆ ಮಾಡಬಹುದು, ಆರೋಗ್ಯನೂ ಕಾಪಾಡಬೇಕಂತೇಳಿ ಈ ಜೈವಿಕ ಒಂದು ಸಮುಚ್ಚಯದೊಳಗೆ ಎಲ್ಲ ನಾವು ತಲೆಭಾರ ಕೊಟ್ಟು ಅದಕ್ಕೊಂದು ರೈತರಿಗೆ ಉತ್ತೇಜನ ಕೊಡ್ತಾ ಇದ್ವಿ. ಇನ್ನೊಂದು ಹೇಳ್ಬೇಕಂತಂದ್ರೆ ಅದೇ ರೀತಿ ದಾಳಿಂಬೆಲಿ ದುಂಡಾಣ ಇರ್ಬೋದು ಅಥವಾ ಸೊರಗು ಇರ್ಬೋದು, ಇವೆರಡು ರೋಗಗಳನ್ನು ಕೂಡ ನಾವು ಈ ಜೈವಿಕ ಗೊಬ್ಬರಗಳನ್ನ, ಜೈವಿಕ ಅಣುಜೀವಿಗಳನ್ನ ಉಪಯೋಗಿಸ್ಕೊಂಡು ಇವತ್ತಿನ ದಿವಸ ಎಷ್ಟೋ ರೈತರು ಕರ್ನಾಟಕದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು, ಸುಮಾರು ಜನ ರೈತರು ಇವತ್ತು ಅದನ್ನ ರೋಗಗಳನ್ನ ಹತೋಟಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಇವತ್ತು ವಿಶ್ವವಿದ್ಯಾಲಯದಿಂದ ಸುಮಾರು ನಾವು ಪ್ರತಿ ನಿಮ್ಮ ವಿಶ್ವವಿದ್ಯಾಲಯದಿಂದ ಮಹಾರಾಷ್ಟ್ರವರೆಗೂ ರೈತರು ಹೋಗ್ತಾ ಇದೆ, ನಮ್ಮಿಂದ ಹೋಗ್ತಾ ಇದೆ, ಟೆಕ್ನಾಲಜಿ ಹೋಗ್ತಾ ಇದೆ. ಮತ್ತೆ ನಾವು ಏನಾದ್ರೂ ಅವ್ರ ಡಿಮಾಂಡ್ ಬಂದ್ರೆ ಎಷ್ಟು quantity ಇದ್ರೂ ಕೂಡ ಇಲ್ಲಿಂದ ನಾವು ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸುವಂತ ವ್ಯವಸ್ಥೆನೂ ಕೂಡ ನಾವು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕೆಲವೊಂದು ತಳಿಗಳು, ಈಗ ನುಗ್ಗೆ ತಳಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಪಾಪ್ಯುಲರ್ ಆಗಿದೆ. ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು. ಈಗ ಭಾಗ್ಯ ಅಂತ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಸಂಶೋಧನೆ ಮಾಡಿರೋದು ಬೇರೆ ತಳಿಗಳು, ತಂತ್ರಜ್ಞಾನಗಳು ಬೇರೆ ರಾಜ್ಯದಲ್ಲೂ ಸಹ ತುಂಬಾ ಪಾಪ್ಯುಲರ್ ಆಗ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ. ಈ ಬಾರಿ ಮೇಳದಲ್ಲಿ ಪ್ರಮುಖ ಆಕರ್ಷಣೆ ಕೇಂದ್ರ ಅಂದ್ರೆ ಡಿಜಿಟಲ್ ಹಾರ್ಟಿಕಲ್ಚರ್, ಡಿಜಿಟಲ್ ತೋಟಗಾರಿಕೆ. ಅದು ತೋಟಗಾರಿಕೆ ಸಂಬಂಧಪಟ್ಟಂಗ ಯಾವ ತರ ಅದು ತಾಂತ್ರಿಕ ಅಭಿವೃದ್ಧಿ ಮಾಡಿದಿರಿ? ಏನ್ ವಿಶೇಷ ಅದು? ಅಂದ್ರೆ ಡಿಜಿಟಲ್ ಹಾರ್ಟಿಕಲ್ಚರ್ ಅಂದ್ರೆ ನಿಖರವಾದಂಥ ಬೇಸಾಯ ಇರ್ತಕ್ಕಂಥ ಎಲ್ಲ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು, GIS ಆಗಿರ್ಬೋದು, GPS ಆಗಿರ್ಬೋದು, IoT ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇವೆಲ್ಲವನ್ನೂ ಅಳವಡಿಸ್ಕೊಂಡು ನಾವು ನಿಖರವಾದಂಥ ತೋಟಗಾರಿಕೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಏನಂದರೆ, ನಾವು ಯಾವುದೇ ಒಂದು ಬೆಳೆನ ಬೆಳಿಬೇಕಾದ್ರೆ ಆ ಒಂದು ಬೆಳೆಯ ಒಂದು ಪೊಟೆನ್ಷಿಯಾಲಿಟಿ, ಒಂದು ತಳಿ ಅಭಿವೃದ್ಧಿ ಮಾಡಿದಾಗ ಅದು ಒಂದು ಎಕರೆಗೆ ಇಷ್ಟು ಇಳುವರಿ ಕೊಡ್ತದೆ, ಒಂದು ಜೆನೆಟಿಕ್ ಪೊಟೆನ್ಷಿಯಾಲಿಟಿ ಇರ್ತದೆ. ಅದರ ಪರಿಪೂರ್ಣವಾದಂಥ ಸಾಮರ್ಥ್ಯವನ್ನು ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಪೋಷಕಾಂಶಗಳು ಬೇಕು, ಎಷ್ಟು ನೀರು ಬೇಕು ಪ್ರತಿನಿತ್ಯ, ಅದರ ಬೆಳವಣಿಗೆಗೆ ಅನುಗುಣವಾಗಿ ನಾವು ನಿಖರ ಬೇಸಾಯವನ್ನು ಈ ಎಲ್ಲ ಏನು ನಾವು GPS ಇರ್ಬೋದು, GIS ಇರ್ಬೋದು, ಸೆನ್ಸರ್ಸ್ ಇರ್ಬೋದು, IoT ಇವನ್ನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು, ಮತ್ತು ಡ್ರೋನ್ ಇವನ್ನ ಅಳವಡಿಸ್ಕೊಂಡು ನಾವು ಮಾಡಿದಾಗ ನಾವು ಡಿಜಿಟಲ್ ಹಾರ್ಟಿಕಲ್ಚರಲ್ಲಿ 30-35% ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡ್ಬೋದು. ಮತ್ತು ಇಳುವರಿನ 25-30% ಇಳುವರಿನ ಜಾಸ್ತಿ ಮಾಡ್ಬೋದು. ಇದು ಹೆಂಗೆ ಅಂದಾಗ, ಈಗ ಪ್ರತಿ ಗಿಡಕ್ಕೂ ನಮಗೆ ನೀರು ಮತ್ತು ಗೊಬ್ಬರ ಅವಶ್ಯಕತೆ ಇರ್ತದೆ, ಪೋಷಕಾಂಶ. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಡಿಜಿಟಲ್ ಹಾರ್ಟಿಕಲ್ಚರಲ್ಲಿ ಈಗ ನಾವು ಕೆಲವು ಸರಿ ಮಣ್ಣಿನ pH, ಆ pH ವೇರಿಯೇಷನ್ ಆದಾಗ ನಮಗೀಗ ಒಂದು ಬೆಳೆಗೆ ಒಂದು 7 pH ಇದ್ದರೆ ಸೂಕ್ತ ಅಂತ ಹೇಳಿರ್ತೀವಿ, ಅದು 7.5 ಆಗಿತ್ತು ಅಥವಾ ಕಡಿಮೆ ಆಗಿತ್ತು. ಆಗ ಏನಾಗ್ತದೆ, ನಾವು ಆ ಒಂದು ಬೆಳೆಗೆ ಏನು ಗೊಬ್ಬರವನ್ನು ಶಿಫಾರಸು ಮಾಡಿರ್ತೀವೋ ಆ ಗೊಬ್ಬರವನ್ನು ರೈತರು ಕೊಡ್ತಾ ಇರ್ತಾರೆ. ಆದರೆ ಆ pH ಸ್ವಲ್ಪ ವೇರಿಯೇಷನ್ ಆದಾಗ ಈ ಗೊಬ್ಬರ ಆ ಗಿಡಕ್ಕೆ ಸಿಗೋದಿಲ್ಲ. pH ಅದಕ್ಕೆ ಸೂಟಬಲ್ ಇಲ್ಲದೆ ಇದ್ದಾಗ ಆ ಗೊಬ್ಬರ ಸಿಗೋದಿಲ್ಲ. ನಾವು ಹಾಕ್ತಾ ಇರ್ತೀವಿ, ಅದು ವೇಸ್ಟ್ ಆಗ್ತಾ ಇರ್ತದೆ, ಅದು ಬೇರೆ ಇನ್ನೊಂದಕ್ಕೆ ಕನ್ವರ್ಟ್ ಆಗಿ ಆ ಗಿಡಕ್ಕೆ ಸಿಗದ ರೀತಿಯಲ್ಲಿ ಅದು ಆ ಒಂದು ಫಾರ್ಮ್ಗಾಗಿ ಅದು ಸಿಗ್ತಾ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಏನಾಗ್ತದೆ, ನಾವು ಇಲ್ಲಿ ಈಗ ಡಿಜಿಟಲ್ ಹಾರ್ಟಿಕಲ್ಚರಲ್ಲಿ ಆ pH ಮೀಟ್ರನ್ನ ಹಾಕ್ತೀವಿ, ಮಾಯ್ಶ್ಚರ್ ಮೀಟ್ರ್ ಹಾಕಿರ್ತೀವಿ, ನ್ಯೂಟ್ರಿಯೆಂಟ್ಸ್ಗಳಿಗೆ ಅವೈಲಬಿಲಿಟಿ ಬಗ್ಗೆ ಸೆನ್ಸರ್ಸ್ ಹಾಕಿರ್ತೀವಿ. ಇದು ಎಲ್ಲ ಮಾಹಿತಿನ ನಮಗೆ
GIS ಮುಖಾಂತರ GIS ಮುಖಾಂತರ ಆ ಒಂದು ವಾತಾವರಣದಲ್ಲಿರ್ತಕ್ಕಂಥ ಏರುಪೇರುಗಳು ಏನು ಬರುತ್ತೆ ಅದು ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ಸರ್ ಇದು ರೈತರಿಗೆ ಯಾವ ತರ ಒಂದು ಉಪಯೋಗ ಮಾಡ್ಬೋದು ಸರ್, ಮತ್ತೆ ಅವ್ರಿಗೆ ಹೆಂಗೆ ಇದು ಲಾಭ ಆಗುತ್ತೆ? ಇದನ್ನ ರೈತರಿಗೆ ನಾವು ಒಂದು ವಿಶ್ವವಿದ್ಯಾಲಯ ಅಥವಾ ಬೇರೆ ಕಂಪ್ನಿಗಳಿಂದ ಇವಾಗ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಬಾರಾಮತಿನಲ್ಲಿ ಈಗ ಆಲ್ರೆಡಿ ಮಾಡಿದ್ದಾರೆ. 1,000 ಜನರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈ ಒಂದು ಪದ್ಧತಿನ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಬೆಳೆನ ಬೆಳ್ತಕ್ಕಂಥ ಪದ್ಧತಿಯನ್ನು ಶುರು ಮಾಡಿದ್ದಾರೆ. ಇದರಿಂದ ಇಳುವರಿನ ಜಾಸ್ತಿ ಮಾಡ್ಬೋದು, ಉತ್ಪಾದನೆ ಕಾಸ್ಟನ್ನು ನಾವು ಏನು ವೆಚ್ಚವನ್ನು ನಾವು ಕಡಿಮೆ ಮಾಡ್ಕೋಬೋದು. ಇದರಲ್ಲಿ ಈಗ ಡ್ರೋನ್ ಅಂತ ಹೇಳಿದೆ, ಇದನ್ನೆಲ್ಲ ನಾವು ನಿಖರವಾಗಿ ನಾವು ಇವನ್ನೆಲ್ಲ ನಾವು ಉಪಯೋಗಿಸಿದಾಗ ವೇಸ್ಟ್ ಆಗೋದನ್ನು ತಪ್ಪಿಸ್ಬೋದು. ಇವತ್ತು ನೀರು ಅನವಶ್ಯಕವಾಗಿ ನಾವು ವೇಸ್ಟ್ ಮಾಡಿದ್ರೆ ಮತ್ತೆ ಸಿಗೋದಿಲ್ಲ. ಒಳ್ಳೆ ಗುಣಮಟ್ಟದ ನೀರನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಡ್ತಕ್ಕಂಥದ್ದು, ಆ ಇಳುವರಿಗೆ ಅನುಗುಣವಾಗಿ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ಈಗ ರೋಗ ಮತ್ತು ಕೀಟಗಳದ್ದು ಈಗ ನಾವು ಡ್ರೋನನ್ನು ಉಪಯೋಗಿಸಿದಾಗ ಏನಾಗ್ತದೆ, ನಮಗೆ GIS ಮುಖಾಂತರನೂ ನಮಗೆ ಯಾವುದೋ ಒಂದು ಭಾಗದಲ್ಲಿ ನಮ್ಮ ತೋಟದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂದರೆ ಅದ್ರ ಮುಖಾಂತರನೂ ನಮಗೆ ಮಾಹಿತಿ ಬರ್ತಾ ಇರುತ್ತೆ. ನಾವು ಡ್ರೋನ್ ಉಪಯೋಗಿಸ್ಕೊಂಡು ನಾವು ಅದನ್ನು ಸರ್ವೆ ಮಾಡಿದಾಗ, ಆ ಒಂದು ತೋಟದಲ್ಲಿ ಇದು ಮಾಡಿದಾಗ ಅದಕ್ಕೆ ಏನು ಬೇಕೋ ಅದೆಲ್ಲ ಇನ್ಫಾರ್ಮೇಷನ್ ಅದಕ್ಕೆ ನಾವು ಫೀಡ್ ಮಾಡಿ ಅದನ್ನು ಸರ್ವೆ ಮಾಡಿದಾಗ ಆ ರೋಗ ಬಂದಿದೆಯಾ ಕೀಟ ಬಂದಿದೆಯಾ ಅಂತಕ್ಕಂಥ ಮಾಹಿತಿ ನಮಗೆ ಗೊತ್ತಾಗ್ತದೆ. ಆ ಡ್ರೋನ್ ಉಪಯೋಗ ಮಾಡುವಾಗ ರೈತರ ಹೊಲಕ್ಕೆ ಡ್ರೋನ್ ತೆಗೆದುಕೊಂಡು ಹೋಗ್ಬೇಕು, ಅದಕ್ಕೆ ಮತ್ತೆ ಖರ್ಚು ವೆಚ್ಚ ಎಲ್ಲ ರೈತರು ಭರಿಸ್ಬೇಕು, ಹೇಗೆ ಅದು ಈ ಒಂದು ಸಿಸ್ಟಮಲ್ಲಿ ಈ ಒಂದು ನಾವೇನೀಗ AI ಸಿಸ್ಟಮ್ ಅಥವಾ ಡಿಜಿಟಲ್ ಆರ್ಟಿಕಲ್ಚರ್ ಅಂದಾಗ ಅದಕ್ಕೆ ಒಂದು ವೆಚ್ಚ ಒಂದು ಎಕರೆಗೆ ಒಂದು 25,000 ರೂಪಾಯಿ ಬೀಳುತ್ತೆ. ಅದಕ್ಕೆ ಸರ್ಕಾರ ಮುಂದೆ ಬರಬೇಕು. ಸರ್ಕಾರ ಮುಂದೆ ಬಂದಾಗ ಈಗ ಮಹಾರಾಷ್ಟ್ರದಲ್ಲಿ 16,000 ರೂಪಾಯಿನ ಸರ್ಕಾರ ಕೊಡ್ತಾ ಇದೆ, 9,000 ರೂಪಾಯಿನ ರೈತರು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗುತ್ತೆ, ಇವನು 9,000ಕ್ಕಿಂತನೂ ಅಥವಾ ಒಳ್ಳೆ ಗುಣಮಟ್ಟದ ಉತ್ಪಾದನೆ ಜಾಸ್ತಿ ಮಾಡ್ಬೋದು, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಬೋದು, ಮತ್ತು ಅನವಶ್ಯಕವಾಗಿ ನಾವು ರಾಸಾಯನಿಕಗಳನ್ನು ಏನು ಉಪಯೋಗಿಸ್ತಾ ಇದ್ದೀವಿ ಆರೋಗ್ಯವಾಗಿ ಇರ್ತಕ್ಕಂಥದ್ದನ್ನು ಅನಾರೋಗ್ಯವಾಗಿ ಮಾಡ್ತಾ ಇದ್ದೀವಲ್ಲ, ಇದನ್ನೆಲ್ಲದನ್ನು ನಾವು ಅವಾಯ್ಡ್ ಮಾಡ್ಬೋದು. ಮಣ್ಣಿನ ಆರೋಗ್ಯಕ್ಕೆ ಇದು ಮಾಡ್ಬೋದು, ಒಳ್ಳೆ ಗುಣಮಟ್ಟದ ಉತ್ಪಾದನೆ ಮಾಡ್ಬೋದು, ಮತ್ತು ರಫ್ತು ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಉತ್ಪಾದನೆಯನ್ನು ನಾವು ಮಾಡ್ಬೋದು. ಅಂದ್ರೆ ಸರ್ ರೈತರು ಅದು ಉಪಯೋಗ ಮಾಡ್ಕೋಬೇಕಾದ್ರೆ ಈಗ ನಿಮ್ಮ ಯೂನಿವರ್ಸಿಟಿಗೆ ಬರಬೇಕು. ಹೌದು, ಅಲ್ಲ ಅಂದ್ರೆ ಈಗ ಅದನ್ನ ನಾವು ಇಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ ಕಂಪ್ನಿ ಒಂದು. ಈಗ ನಾನು ಅದನ್ನ ಹೇಳಿದೆ, ಈಗ ಡ್ರೋನು ಒಂದ್ಸರಿ ಅದು ಆರಿಸ್ಲಿಕ್ಕೆ ಆ ಡ್ರೋನ್ ಅಂದ ಆ ಕಂಪ್ನಿಗಳ ಜೊತೆ ನಾವು ಇದಾದಾಗ ಅವ್ರು ಬಂದು ಎಲ್ಲ ಮಾಡ್ತಾ ಇರ್ತಾರೆ. ನಾವು ಇದು ಮಾಡಿದಾಗ ಇಷ್ಟು ಅಮೌಂಟ್ ಅಂತ ಒಂದು ಕಂಪ್ನಿಗೆ ನಾವು ಮಾಡಿದಾಗ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾ. ಈಗ ನಾವು ಹೆಂಗೆ ಈಗ ಡ್ರೋನ್ ಒಂದ್ಸತಿ ಹೋಗಿ ಬಂತು ಅಂದ್ರೆ ಆ ಸರ್ವೆ ಮಾಡಿದಾಗ ಎಲ್ಲೋ ಒಂದು ಭಾಗದಲ್ಲಿ ರೋಗ ಕಂಡು ಬರುತ್ತೆ. ಯಾಕೆಂದ್ರೆ ಅದನ್ನ ನಾವು ಸತತವಾಗಿ ನಾವು ಸರ್ವೆ ಮಾಡೋದು ಅಥವಾ GIS ಮುಖಾಂತರ ಇನ್ಫಾರ್ಮೇಶನ್ ಬಂದಾಗ ಒಂದು ಪ್ಲಾಟ್ ಅಲ್ಲಿ ಒಂದೇ ಸರಿ ಎಲ್ಲಾ ಕಡೆನೂ ರೋಗ ಅಥವಾ ಕೀಟ ಬರೋದಿಲ್ಲ, ಮೊದ್ಲೆಲ್ಲೋ ಒಂದು ಭಾಗದಲ್ಲಿ ಕಾಣಿಸ್ಕೊಳುತ್ತೆ. ಅದನ್ನ ನಾವು ನೋಡದೇ ಇದ್ದಾಗ ಬೇರೆ ಕಡೆಗೆಲ್ಲ ಹರಡುತ್ತೆ. ಈ ತಾಂತ್ರಿಕತೆಯಿಂದ ನಾವು ಯಾವ ಭಾಗದಲ್ಲಿ ನಾವು ಗೊತ್ತಾಗುತ್ತೋ ಎಲ್ಲಿ ರೋಗ ಬಂದಿದೆಯೋ ಆ ಭಾಗಕ್ಕಷ್ಟೇ ಸ್ಪ್ರೇ ಮಾಡಿ ನಾವು ಈಗ ಡ್ರೋನ್ ಮುಖಾಂತರ ಅದರಲ್ಲಿ ಸೆಲೆಕ್ಟಿವ್ ಸ್ಪ್ರೇಯಿಂಗ್ ಅಂತ ಮಾಡ್ಬೋದು. ಅದಕ್ಕೆ ನಾವು ಇದನ್ನ ಫೀಡ್ ಮಾಡಿ ಕಳಿಸಿದಾಗ ಆ ರೋಗ ಅಥವಾ ಕೀಟ ಎಲ್ಲಿದೆ ಅಲ್ಲಿಗೆ ಮಾತ್ರ ಸ್ಪ್ರೇ ಮಾಡಿ ಬರುತ್ತೆ, ಬೇರೆ ಕಡೆಗೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಈ ಒಂದು ವೆಚ್ಚವನ್ನು ಈಗ ಒಂದು ಇಲ್ದಾದ್ರೆ ಸಂಪೂರ್ಣ ತೋಟಕ್ಕೆಲ್ಲ ನಾವು ಸಿಂಪಡಣೆ ಮಾಡಬೇಕಾದಂಥ ಖರ್ಚನ್ನ ನಾವು ಉಳಿಸ್ಬೋದು. ಇದು ಸರ್ ಈಗ ಇಲ್ಲಿಂದ ನಿಮ್ಮ ತೋಟಗಾರಿಕೆ ಈಗ ಪ್ರಾರಂಭ ಆಗಿದೆ, ಆದರೂ ಅದು ಯಾರಾದರೂ ಅದ್ರ ಉಪಯೋಗ ತಗೊಂಡ್ರೆ? ಇಲ್ಲ, ಡ್ರೋನ್ ಇದನ್ನ ಇಲ್ಲ, ಈಗ ನಾವು ಮೊದಲನೇದಾಗಿ ಅದನ್ನ ನಾವಿಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ. ಆರ್ಟಿಫಿಷಿಯಲ್ ಇದನ್ನ ನಮ್ಮಲ್ಲಿ ನಮ್ಮ ಇದರಲ್ಲಿ ಈಗ ತಾಂತ್ರಿಕತೆನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನ ಮುಖಾಂತರ ಇತರ ರೈತರಿಗೆ ಇದೊಂದು ಜಸ್ಟ್ ಅರಿವು ಮೂಡಿಸಿದ್ದು. ಬೇರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ, ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಈಗ ನಾವು ಮಾಡ್ತಾ ಇದೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ತೋಟಗಾರಿಕೆನ ನಾವು ಯಾವ ರೀತಿ ಡಿಜಿಟಲ್ ಆರ್ಟಿಕಲ್ಚರ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾವೀಗ ಇಲ್ಲಿ ಅಳವಡಿಸ್ಕೊಂಡು ಅದನ್ನ ಮಾಡ್ತಾ ಇದೀವಿ. ಇದನ್ನ ರೈತರು ಕೂಡ ಅದನ್ನ ಅಳವಡಿಸ್ಕೋಬಹುದು. ಸರ್ ಇನ್ನೊಂದು, ಈಗ ಪ್ರಮುಖವಾಗಿ ಈ ಮೇಳದಲ್ಲಿ ಏನು ಸಾಕಷ್ಟು ಮಳಿಗೆಗಳು ಬಂದಿದ್ದು, ರೈತರಿಗೆ ವ್ಯಾಪಾರ ವಹಿವಾಟು ಚೆನ್ನಾಗಿದೆ. ಒಟ್ಟಾರೆ ಎಷ್ಟು ಮಳಿಗೆಗಳು ಬಂದು ಸರ್, ಯಾವ ತರ ಇದು ವ್ಯಾಪಾರ ವಹಿವಾಟು ಎಲ್ಲ ಆಗಿದೆ? ಈ ಸರಿ ನಾವು ಒಟ್ಟು 380 ಮಳಿಗೆಗಳನ್ನ ಇದು ಮಾಡಿದ್ದು. ಅದರಲ್ಲಿ 150 ಹೈಟೆಕ್ ಮಳಿಗೆಗಳು, ಇನ್ನು 150 ಮಾಮೂಲಿ ಮಳಿಗೆಗಳನ್ನು ಮಾಡಿದ್ದು, ಮತ್ತು 25 ಯಂತ್ರೋಪಕರಣಗಳ ಮಳಿಗೆಗಳನ್ನು ಮಾಡಿದ್ದು, 25 ಆಹಾರ ಮಳಿಗೆಗಳನ್ನು ಮಾಡಿದ್ದು, 15 ನರ್ಸರಿ ಮಳಿಗೆಗಳನ್ನು ಮಾಡಿದ್ದು, 15 ಜಾನುವಾರು ಮಳಿಗೆಗಳನ್ನು ಮಾಡಿದ್ದು. ಈ ರೀತಿ 380 ಮಳಿಗೆಗಳನ್ನು ಮಾಡಿದ್ದು.
ಈಗ ಯಂತ್ರೋಪಕರಣಗಳಲ್ಲಿ ಸಾಕಷ್ಟು ಹೊಸ ಹೊಸ ಏನು ಸೋಲಾರ್ಗೆ ಸಂಬಂಧಪಟ್ಟಂಥ ಪಂಪ್ಸೆಟ್ಗಳು ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಇರ್ಬೋದು, ಇವೆಲ್ಲ ತುಂಬ ಅಟ್ರಾಕ್ಷನ್ ಆಯಿತು, ರೈತರನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತು. ಮತ್ತು ಬೇರೆ ಬೇರೆ ಕಂಪ್ನಿಯ ಇಲ್ಲಿ ಹೈಟೆಕ್ ಇದರಲ್ಲಿ ಬೇರೆ ವಿಶ್ವವಿದ್ಯಾಲಯಗಳ ಒಂದು ಏನು ಸ್ಟಾಲ್ಗಳು ಬಂದಿದ್ದು, ಮತ್ತು ಇತರ ICR ಇಂದ ನಮ್ಮ ಸ್ಟಾಲ್ಗಳು ಬಂದಿದ್ದು, ಸಂಶೋಧನಾ ಕೇಂದ್ರದ ಸ್ಟಾಲ್ಗಳು ಬಂದಿದ್ದು. ಹಾಗಾಗಿ ಸಾಕಷ್ಟು ಮಾಹಿತಿನ ರೈತರಿಗೆ ಇದ್ರ ಮುಖಾಂತರ ತಲುಪ್ತು. ಮತ್ತು ಇದೇ ರೀತಿ ಪ್ರೈವೇಟ್ ಖಾಸಗಿ ಕಂಪ್ನಿಯವರು ಸಹ ಅವರ ಒಂದು ತಳಿಗಳನ್ನು, ಅವರ ಒಂದು ತಾಂತ್ರಿಕಗಳನ್ನು ಪ್ರದರ್ಶನ ಮಾಡಿದ್ರು. ಅದನ್ನು ಸಹ ರೈತರು ವೀಕ್ಷಿಸಿ ಅದರ ಬೀಜಗಳಾಗಿರ್ಬೋದು ಅಥವಾ ಬೇರೆ ಇದರ ಮಾಹಿತಿಗಳನ್ನು ಪಡೆದು ಅದನ್ನು ಸಹ ತುಂಬ ಖುಷಿಯಾಗಿ ಅವರು ಈ ಮಾಹಿತಿಯನ್ನು ತೊಗೊಂಡು ಹೋಗಿದ್ದಾರೆ. ಅಂದರೆ ಎಷ್ಟು ವಹಿವಾಟು ನಡೆದಿರ್ಬೋದು ಸರ್ ಈ 3 ದಿನದಲ್ಲಿ? ಅಂದರೆ ನಾವು ಎಲ್ಲ ಕಂಪ್ನಿಗಳ ವಹಿವಾಟನ್ನು ನಾವು ತೊಗೊಂಡಿಲ್ಲ ಮಾಹಿತಿ, ಯಾಕೆಂದರೆ ಸುಮಾರು 300 ಸ್ಟಾಲ್ಗಳಿದ್ರಿಂದ. ಯಾಕೆಂದರೆ ಎಲ್ಲ ನಾವು ಕೇಳಿದಾಗ ಈ ಸರಿ ಒಂದು ಏನು ರೈತರ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು, ಬಿಸ್ನೆಸ್ ತುಂಬ ಚೆನ್ನಾಗಾಯಿತು ಅಂತ ಮಾಹಿತಿ ಬಂತು. ನಾವು ಸಂಪೂರ್ಣವಾಗಿ ಎಷ್ಟು ಈ ಸರಿ ನಿಖರವಾಗಿ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕೇಳೋಕ್ಕಾಗಿಲ್ಲ. ಈ ಸರಿ ಕಳೆದ ವರ್ಷಗಳಿಗೋಸ್ಕರ ಈ ಸರಿ ತುಂಬ ಚೆನ್ನಾಗಿ ನಮಗೆ ವ್ಯಾಪಾರ ಆಯಿತು, ರೈತರ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು ಅಂತೇಳಿ ನಮ್ಮ ಏನು ಸ್ಟಾಲಿಗೆ ಬಂದಿದ್ರು ಅವರೆಲ್ಲ ತುಂಬ ಖುಷಿಯಾಗಿ ಈ ಸರಿ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೇಳದಲ್ಲಿ ನೀವು ಈ ತೋಟಗಾರಿಕೆ ವಿಷಯದಿಂದ ಎಷ್ಟೊಂದು ಖರ್ಚು ಮಾಡಿದ್ರ? ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಸುಮಾರು 90 ಲಕ್ಷ ರೂಪಾಯಿಗಳನ್ನು ಈ ಒಂದು ಮೇಳಕ್ಕೆ ನಾವು ಖರ್ಚು ಮಾಡಿದ್ದೀವಿ. ಅಂದರೆ 90 ಲಕ್ಷ ಅಂದರೆ ಇದನ್ನು ನಾವು ಸರ್ಕಾರದ ವತಿಯಿಂದ ಅಥವಾ ಯೂನಿವರ್ಸಿಟಿ ವತಿಯಿಂದ ನಾವು ಇದನ್ನು ಖರ್ಚು ಮಾಡಿದ್ದಲ್ಲ. ಈ ಸಂಪೂರ್ಣ ಏನು ಈ ವೆಚ್ಚವನ್ನೆಲ್ಲ ಸ್ಪಾನ್ಸರ್ಸ್ ಮುಖಾಂತರನೇ ನಾವು ಇದನ್ನು ಇದಕ್ಕೆ ಸ್ಪಾನ್ಸರ್ಶಿಪ್ಪಿಂದ ತೊಗೊಂಡು ಇದನ್ನು ಮಾಡಿದ್ದೀವಿ. ಪ್ರಾಯೋಜಕರಿಂದ ಪ್ರಾಯೋಜಕರ ಕಡೆಯಿಂದ ಇದನ್ನು ಪಡೆದು ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಸರ್. ಈ 14 ಮೇಳಗಳಿಗಿಂತ ಈ ಮೊನ್ನೆ ನಡೆದಂಥ ಮೇಳ ಸಾಕಷ್ಟು ಒಂದು ಹೆಸರುವಾಸಿ ಆಗೈತಿ ಮತ್ತು ಹೆಚ್ಚು ಜನರಿಗೆ ಸ್ಪಂದನೆ ಆಗಿದೆ. ಇಲ್ಲಿವರೆಗೂ ನಮಗೆ ಸಮಗ್ರ ಮಾಹಿತಿ ಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು. ಇದು ತೋಟಗಾರಿಕೆ ವಿಶ್ವವಿದ್ಯಾಲಯ ಅಂತ ಕುಲಪತಿಯಾಗಿರುವಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಸಮಗ್ರ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವ್ರಿಗೂ ಸಹ ತುಂಬ ಧನ್ಯವಾದಗಳು.